ಕೊಳ್ಳಿ ದೆವ್ವ. ತುಂಬ ಜನ ಈ ಹೆಸರನ್ನ ಮೊದಲನೇ ಸಾರಿ ಕೇಳ್ತಿರ್ಬೋದು, ಆದರೆ ತುಂಬ ಜನಕ್ಕೆ ಇದು ಮುಂಚೆಯಿಂದನೂ ಕೂಡ ಗೊತ್ತಿರತ್ತೆ. ಯೂಶಲಿ ಹಳ್ಳಿಯಲ್ಲಿ ಬದುಕೋ ಜನಕ್ಕೆ ಈ ಹೆಸರು ಮುಂಚೆಯಿಂದನೂ ಪರಿಚಯ ಇರುತ್ತೆ. ಯಾಕಂದ್ರೆ ಆ ಥರ ಜಾಗಗಳಲ್ಲಿ ಈ ಥರದ ಕಥೆಗಳು ಚರ್ಚೆಯಲ್ಲೇ ಇರುತ್ತೆ. ಕೊಳ್ಳಿ ದೆವ್ವ ಬೇರೆ ಏನೂ ಅಲ್ಲ, ಒಂದು ಭಯಂಕರವಾಗಿರುವ ಆಕೃತಿ. ಆ ಆಕೃತಿ ಅಥವಾ ದೆವ್ವ ಕತ್ತಲು, ಕಾಡು ಮತ್ತೆ ಸ್ಮಶಾನಗಳ ಹತ್ರ ಕಾಣಿಸ್ಕೊಳ್ಳುತ್ತೆ. ಆ ದೆವ್ವ ಕೈಯಲ್ಲಿ ಒಂದು ಕೋಲು, ಅದಕ್ಕೆ ಬೆಂಕಿ ಹಚ್ಕೊಂಡು ಯಾರೂ ಇಲ್ದಿರೋ ಜಾಗಗಳಲ್ಲಿ ನಡೆಯೋದು, ಕುಣಿಯೋದು ಅದೆಲ್ಲ ಮಾಡ್ತಾನೆ ಇರತ್ತೆ. ಯೂಶಲಿ ಅದು ಜಾಸ್ತಿ ಜನಕ್ಕೇನೂ ಕಾಣಿಸ್ಕೊಳ್ಳಲ್ಲ, ಆದರೆ ಯಾರಿಗಾದ್ರೂ ಕಾಣಿಸ್ಕೊಂತಿದೆ ಅಂದ್ರೆ ಅವ್ರ ಟೈಮ್ ನಿಜವಾಗ್ಲೂ ಕೆಟ್ಟದಾಗಿದೆ ಅಂತ. ಯಾಕಂದ್ರೆ ಆ ಕೊಳ್ಳಿ ದೆವ್ವನ ನೋಡಿದ್ಮೇಲೆ ಜನರ ಜೊತೆ ಒಳ್ಳೇದಂತೂ ನಡೆಯಲ್ಲ. ತುಂಬಾ ಜನಕ್ಕೆ ಕೆಟ್ಟ ಎಕ್ಸ್ಪೀರಿಯನ್ಸಸ್ಗಳೇ ಆಗಿದೆ. ಆ ಥರದ್ದೇ ಒಂದು ಭಯಾನಕ ಎಕ್ಸ್ಪೀರಿಯನ್ಸ್ ಇವತ್ತಿನ ಕಥೆಯಲ್ಲಿ ರಾಮಚಂದ್ರ ಅನ್ನೋ ಒಬ್ಬ ವ್ಯಕ್ತಿ ಜೊತೆ ನಡೆಯುತ್ತೆ. ಈ ಭಯಾನಕ ಘಟನೆ ಗೋಕರ್ಣ ಅಲ್ಲಿ ಸುಮಾರು 1983 ಹತ್ರ ನಡೆಯುತ್ತೆ. ಆ ವ್ಯಕ್ತಿ ಹೆಸರು ರಾಮಚಂದ್ರ. ಅವರು ಒಬ್ಬ ಅಕ್ಕಸಾಲಿಗ, ಅಂದ್ರೆ ಗೋಲ್ಡ್ ಸ್ಮಿತ್ ಕೆಲಸನ ಮಾಡ್ಕೊಂಡು ಗೋಕರ್ಣ ಹನ್ನೆಹಳ್ಳಿಯಲ್ಲಿ ವಾಸವಾಗಿರ್ತಾರೆ. ಈ ಇಡೀ ಘಟನೆ ನಮ್ಮ ಅಪ್ಪಾಜಿಯವರು ನನ್ನ ಹತ್ರ ಶೇರ್ ಮಾಡ್ಕೊಂತಾರೆ. ಯಾಕಂದ್ರೆ ಅವರು ಆ ಸಮಯದಲ್ಲಿ ಸ್ಕೂಲಲ್ಲಿ ಓದ್ಬೇಕಾದ್ರೆ ಅವ್ರ ಈ ಘಟನೆನ ಖುದ್ದಾಗೆ ನೋಡಿದ್ರು ಮತ್ತೆ ಅದ್ರ ಬಗ್ಗೆ ಕೇಳಿಸ್ಕೊಂಡಿದ್ರು. ಅಂಡ್ ಈ ಕಥೆನ ನಾನು ಕೂಡ ಮೊದಲನೇ ಸಾರಿ ಕೇಳಿದಾಗ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಡಿಫ್ರೆಂಟ್ ಅನ್ನಿಸ್ತು. ಸೊ ಈ ವಿಡಿಯೋ ಮುಖಾಂತರ ಆ ಕಥೆನ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ತಿದ್ದೀನಿ. ಈ ಕತೆ ಹನ್ನೆಹಳ್ಳಿಯಲ್ಲಿ ಶುರು ಆಗತ್ತೆ. ಹನ್ನೆಹಳ್ಳಿಯಲ್ಲಿ ಮೀನ್ ಹಿಡಿಯೋರು, ರೈತರು ಮತ್ತೆ ಸಣ್ಣ ಪುಟ್ಟ ಕೆಲಸ ಮಾಡೋರು ವಾಸವಾಗಿರ್ತಾರೆ. ಅಂಡ್ ಹನ್ನೆಹಳ್ಳಿಯಲ್ಲಿ ಆ ಸಮಯದಲ್ಲಿ ಎಲ್ಲರೂ ಒಂದು ರೂಲ್ನ ಫಾಲೋ ಮಾಡ್ತಿದ್ರು. ಬೆಳಿಗ್ಗೆ ಎಷ್ಟೊತ್ತು ಕೆಲ್ಸಕ್ಕೆ ಹೋದ್ರೂ ಪರವಾಗಿಲ್ಲ, ಸಂಜೆ 6ರಿಂದ 7 ಗಂಟೆ ಅಷ್ಟರಲ್ಲಿ ವಾಪಸ್ ಮನೆ ಸೇರ್ತಿದ್ರು. ಯಾಕಂದ್ರೆ 1983 ನೀವೇ ಯೋಚನೆ ಮಾಡಿ, ಅಲ್ಲಿ ಸಂಚಾರ ಮಾಡೋದಕ್ಕೆ ಕ್ಲೀನಾಗಿ ರೋಡ್ಗಳಿರ್ತಿರ್ಲಿಲ್ಲ, ಮತ್ತೆ ರಾತ್ರಿ ಆದಂಗೆ ಅಲ್ಲಿ ಸ್ಟ್ರೀಟ್ ಲೈಟ್ಸ್ಗಳು ಇರ್ತಿರ್ಲಿಲ್ಲ. ಆ ಥರ ಒಂದು ಭಯಾನಕ ಕತ್ತಲೆ ಇರುವ ರಸ್ತೆಯಲ್ಲಿ ಒಬ್ಬೊಬ್ರೆ ಸಂಚಾರ ಮಾಡೋದು ತುಂಬಾ ಅಸುರಕ್ಷಿತವಾಗಿತ್ತು. ಅಲ್ಲಿ ತುಂಬಾ ಹಣಕಾಸು ಇರೋರ ಹತ್ರ ಮಾತ್ರ ಗಾಡಿ, ಕಾರು ಆ ಥರ ಇರ್ತಿತ್ತು. ಆದ್ರೆ ಮಾಮೂಲಿ ಜನಗಳ ಹತ್ರ ಸಂಚಾರ ಮಾಡೋದಕ್ಕೆ ಎರಡು ದಾರಿ. ಒಂದು ಸೈಕಲ್ ಅಥವಾ ಬಸ್. ಬೆಳಗ್ಗೆ ಒಂದು ಅಥವಾ ಸಂಜೆ ಒಂದು. ಮಧ್ಯಾಹ್ನ ಒಂದು ಬಂದ್ರೆ ಅದು ನಿಮ್ ಲಕ್ ಚೆನ್ನಾಗಿದೆ ಅಂತ ಅರ್ಥ ಅಷ್ಟೇನೆ. ಅದು ಬಿಟ್ರೆ ಬೇರೆಯವರು ಅಲ್ಲಿ ಸೈಕಲ್ ಇಂದಾನೇ ಸಂಚಾರ ಮಾಡ್ತಿದ್ರು. ಸೈಕಲ್ ಮುಂದೆಗಡೆ ಒಂದು ಡೈನಮೋ ಲೈಟ್ನ ಫಿಕ್ಸ್ ಮಾಡಿರ್ತಾರೆ. ಅದು ಮೋಷನ್ ಆಕ್ಟಿವೇಟ್ ಆಗಿ ಲೈಟ್ ಆನ್ ಆಗ್ತಿತ್ತು. ಅಥವಾ ಜನ ಯೂಶಲಿ ಫ್ಲಾಶ್ ಲೈಟ್ ಅಥವಾ ಟಾರ್ಚ್ ಆ ಥರದ್ದೇನೋ ಹಾಕೊಂಡು ರಸ್ತೆಯಲ್ಲಿ ಸೈಕಲ್ ಓಡಿಸ್ಕೊಂಡು ಮನೆಗೆ ವಾಪಸ್ ಬರ್ತಿದ್ರು. ಗೋಕರ್ಣ ಅಲ್ಲಿ ಯಕ್ಷಗಾನ ಅನ್ನೋದು ತುಂಬಾ ಫೇಮಸ್. ಜನ ಅದನ್ನ ತುಂಬಾ ಇಷ್ಟಪಡ್ತಿದ್ರು. ಬೇರೆ ಬೇರೆ ಜಾಗಗಳಿಂದ ಜನ ಅಲ್ಲಿ ಬಂದು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಇಡೀ ಊರವರೆಲ್ಲ ಹೋಗ್ಬಿಟ್ಟು ಅವ್ರಿಗೆ ಪ್ರೋತ್ಸಾಹ ಕೊಡ್ತಿದ್ರು. ಜಾತ್ರೆ ಇರ್ಲಿ, ಊರ ಹಬ್ಬ ಇರ್ಲಿ, ಏನೇ ಇದ್ರೂ ಯಕ್ಷಗಾನ ಪರ್ಫಾರ್ಮೆನ್ಸ್ ಮಾತ್ರ ಅವ್ರಿಗಲ್ಲಿ ಮೇನ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಆಗ್ಬಿಟ್ಟಿತ್ತು. ಈ ಥರ ಇರಬೇಕಾದ್ರೆ ರಾಮಚಂದ್ರಗೂ ಈ ಥರ ಯಕ್ಷಗಾನ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಮತ್ತೆ ತುಂಬಾ ಸಮಯದಿಂದ ಇದನ್ನೆಲ್ಲ ಅವರು ನೋಡ್ತಾ ಫಾಲೋ ಮಾಡ್ತಾ ಬಂದವರು. ರಾಮಚಂದ್ರ ಯಾವಾಗ್ಲೂ ಬಸ್ಸಲ್ಲೇ ಸಂಚಾರ ಮಾಡ್ತಿದ್ರು. ಅವ್ರ ಮನೆಯಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿ ಅವರು ಕೆಲ್ಸಕ್ಕೆ ಹೋಗೋ ಜಾಗ ಲೊಕೇಟ್ ಆಗಿತ್ತು. ಸೊ ಅಲ್ಲಿ ಹೋಗ್ಬೇಕಾದ್ರೆ ಯಾವಾಗ್ಲೂ ಬಸ್ ತಗೊಳ್ಳೋ ರಾಮಚಂದ್ರ ಒಂದಿನ ಬಸ್ನ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಅವರು ಬೆಳಿಗ್ಗೆ ಎದ್ದೊಳೋದು ಸ್ವಲ್ಪ ಲೇಟ್ ಆಗತ್ತೆ. ಅದು ಇದು ಕೆಲಸ ಮಾಡ್ತಾ ಅವತ್ತು ಬಸ್ನ ಮಿಸ್ ಮಾಡ್ಕೊಂಡಿದ್ರು. ಆದ್ರೆ ಅವತ್ತು ಅವ್ರಿಗೊಂದು ಇಂಪಾರ್ಟೆಂಟ್ ಕೆಲಸ ಇರೋ ಕಾರಣದಿಂದ ಬಸ್ ಮಿಸ್ ಆದ್ರೂ ಪರವಾಗಿಲ್ಲ, ನನ್ನ ಸೈಕಲಿಂದ ಹೋಗ್ಬೇಕು ಅಂತ ಹಠ ಹಿಡಿತಾರೆ. ಅವ್ರ ಹೆಂಡತಿ ಅವ್ರಿಗೆ ತುಂಬಾ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆಲ್ರೆಡಿ ಮಧ್ಯಾಹ್ನ ಆಗಿದೆ, ನೀವಿವಾಗ ಸೈಕಲಲ್ಲಿ ಹೋಗೋದೇನೋ ದೊಡ್ಡ ವಿಷಯ ಅಲ್ಲ, ಆದ್ರೆ ಸಂಜೆ ವಾಪಸ್ ಬರ್ಬೇಕಾದ್ರೆ ವಾಪಸ್ ನೀವು ಬಸ್ಸಲ್ಲೇ ಬಂದ್ಬಿಡಿ, ಸೈಕಲಲ್ಲಿ ಬರಕ್ ಹೋಗ್ಬಿಡಿ. ನೀವು ಹೋಗೋ ರಸ್ತೆ ಫಸ್ಟೇ ಆ ಕಾಡ್ ಮಧ್ಯದಿಂದ ಹೋಗತ್ತೆ. ಅಲ್ಲಿ ಅಕ್ಕಪಕ್ಕ ಲೈಟ್ಗಳು ಇರಲ್ಲ, ಕಾಡ್ ಪ್ರಾಣಿಗಳೆಲ್ಲ ಓಡಾಡೋ ಆ ರಸ್ತೆಯಲ್ಲಿ ನೀವೊಬ್ಬರೇ ಬರೋದು ಬೇಡ ಪ್ಲೀಸ್ ಅಂತೆಲ್ಲ ತುಂಬಾ ಹೇಳಿದಾಗ ಅವರು ನೀನದೆಲ್ಲ ಚಿಂತೆ ಮಾಡಬೇಡ, ನಾನು 6 ಗಂಟೆ ಒಳಗಡೆನೆ ವಾಪಸ್ ಮನೆಗೆ ಬರ್ತೀನಿ ಅಂತ ಎಲ್ಲ ಹೇಳ್ಬಿಟ್ಟು ಇವಾಗ ಅವರು ಸೈಕಲಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ. ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆ ರಾಮಚಂದ್ರ ಹೆಂಡತಿ ಅವ್ರ ಕೈಯಲ್ಲಿ ಒಂದು ಟಾರ್ಚ್ ಲೈಟ್ ಮತ್ತೆ ಟಿಫನ್ ಕ್ಯಾರಿಯರ್ನ ಕೊಟ್ಟು ಕಳಿಸ್ತಾರೆ. ಅವತ್ತು ರಾಮಚಂದ್ರಗೆ ತುಂಬಾ ಕೆಲಸ ಇತ್ತು. 6 ಗಂಟೆ ಮುಂಚೆ ಮನೆ ಹೋಗೋಣ ಅಂತ ಅವ್ರು ಯೋಚನೆ ಮಾಡಿರ್ತಾರೆ. ಆದರೆ ಕೆಲಸ ಆಗೋಷ್ಟರಲ್ಲಿ ಇವಾಗ ಸುಮಾರು 7:30 ಹತ್ತತ್ರ ಆಗಿತ್ತು.
ಕೆಲಸ ಎಲ್ಲ ಮುಗಿಸ್ಕೊಂಡು ರಾಮಚಂದ್ರ ತುಂಬಾ ಸುಸ್ತಾಗಿರ್ತಾರೆ. ಅಂಡ್ ಸುಸ್ತಾಗಿರೋ ಕಾರಣದಿಂದ ನಿಧಾನವಾಗಿ ಇವಾಗ ಸೈಕಲ್ ಓಡಿಸ್ಕೊಂಡು ಮನೆ ಕಡೆಗೆ ಅವರು ವಾಪಸ್ ಹೋಗ್ತಿದ್ರು. ಸಂಜೆ 7:30 ಹತ್ರ ಆ ರಸ್ತೆಯಲ್ಲಿ ಯಾರೂ ಕೂಡ ಇರಲಿಲ್ಲ. ಆ ಖಾಲಿ ರಸ್ತೆ ಎಷ್ಟು ನಿಶಬ್ದವಾಗಿತ್ತು ಅಂದ್ರೆ ಅಕ್ಕಪಕ್ಕದಲ್ಲಿ ಬರೀ ಪ್ರಾಣಿಗಳ ಶಬ್ದ ಮತ್ತೆ ತಣ್ಣನೆ ಗಾಳಿಯ ಶಬ್ದ ಕೇಳಿಸ್ತಿದೆ. ಅದು ಬಿಟ್ರೆ ಆ ಸೈಕಲ್ ಓಡಿಸೋ ಸೌಂಡ್ ಬೇರೆ ಏನೂ ಕೂಡ ಕೇಳಿಸ್ತಿಲ್ಲ. ಸೈಕಲ್ ಓಡಿಸ್ಕೊಂಡು ಹೋಗ್ತಿದ್ದ ರಾಮಚಂದ್ರನ್ಗೆ ಇವಾಗ ಸ್ವಲ್ಪ ಸುಸ್ತಾಗಿತ್ತು. ಸೈಕಲ್ನ ಹಂಗೆ ಸೈಡ್ಗೆ ಹಾಕಿ ಬಾಟಲಲ್ಲಿರೋ ನೀರನ್ನ ಕುಡ್ದು ಖಾಲಿ ಮಾಡಿದ್ಮೇಲೆ ಮತ್ತೆ ಸೈಕಲ್ ಹತ್ತಿ ಇವಾಗ ಓಡಿಸ್ಕೊಂಡು ಹೋಗೋದು ಶುರು ಮಾಡ್ತಾನೆ. ಹೋಗ್ತಿರ್ಬೇಕಾದ್ರೆ ಸುಮಾರು 2-3 ಕಿಲೋಮೀಟರು ಕಂಪ್ಲೀಟ್ ಆಗತ್ತೆ. ಅವಾಗ ಮಾನ್ಸೂನ್ ಸೀಸನ್ ಬೇರೆ ನಡೀತಿತ್ತು. ಸೊ ತಣ್ಣನೆ ಗಾಳಿ ಮುಖಕ್ಕೆ ಹೊಡಿತಿರೋ ಕಾರಣದಿಂದ ಅವ್ರಿಗೆ ಇವಾಗ ಸ್ವಲ್ಪ ಅರ್ಜೆಂಟಾಗಿ ಉಚ್ಚೆ ಮಾಡಬೇಕು ಅಂತ ಅನ್ಸತ್ತೆ. ಇವಾಗ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಅಲ್ಲೇ ಸೈಕಲ್ನ ಸೈಡ್ಗೆ ಹಾಕಿ ಇವಾಗ ಇಳಿದ್ಬಿಟ್ಟು ಎಲ್ಲಾದ್ರೂ ಪೊದೆಗಳ ಹತ್ರ ಹೋಗಿ ಟಾಯ್ಲೆಟ್ ಮಾಡಿ ಬರೋಣ ಅಂತ ಪ್ಲಾನ್ ಮಾಡ್ತಾರೆ. ಸೈಕಲ್ ಅಲ್ಲಿ ನಿಲ್ಸಿ ಸ್ವಲ್ಪ ಮುಂದೆ ನಡ್ಕೊಂಡು ಹೋದಾಗ ಅಲ್ಲಿ ಪೊದೆ ಮತ್ತೆ ಮರಗಳೆಲ್ಲ ಕಾಣಿಸತ್ತೆ. ಅಲ್ಲಿವಾಗ ನಿಂತ್ಕೊಂಡು ರಾಮಚಂದ್ರ ಟಾಯ್ಲೆಟ್ ಮಾಡ್ಬೇಕಾದ್ರೆ ಅಲ್ಲಿ ಒಂದು ರಸ್ತೆ ಹೋಗ್ತಿತ್ತು. ಆ ರಸ್ತೆ ಯಾವುದು ಅಂತ ಗೊತ್ತಿಲ್ಲ, ಆದ್ರೆ ಆ ರಸ್ತೆ ಕಾಡ್ ಕಡೆಗೆ ಹೋಗ್ತಿತ್ತು. ಅಂಡ್ ಹಂಗೆ ಟಾಯ್ಲೆಟ್ ಮಾಡ್ತಾ ಆ ರಸ್ತೆ ಕಡೆಗೆ ನೋಡ್ಬೇಕಾದ್ರೆ ಆ ರಸ್ತೆಯಲ್ಲಿ ಯಾವುದೋ ಒಂದು ಲೈಟ್ ಹಿಂಗೆ ಪಾಸ್ ಆಗ್ತಿರೋ ತರ ಕಾಣಿಸ್ತಿರತ್ತೆ. ಆ ಲೈಟ್ ಆ ಕಡೆಯಿಂದ ಈ ಕಡೆ ಹೋಗ್ತಾನೆ ಇತ್ತು. ಯಾರಪ್ಪ ಇದ್ದಾರೆ ಅಂತ ಎಲ್ಲ ಸ್ವಲ್ಪ ಮತ್ತೆ ನೋಡ್ಬೇಕಾದ್ರೆ ಅಲ್ಲಿ ಕ್ಲೀನಾಗೆ ಯಾರೂ ಕಾಣಿಸಲ್ಲ. ಯಾರು ಕೋಲಿಗೆ ಬೆಂಕಿ ಹಚ್ಬಿಟ್ಟು ಹಿಂಗೆ ಅಲ್ಲಾಡಿಸ್ತಿರೋ ತರ ಕಾಣಿಸತ್ತೆ. ಅದನ್ನ ನೋಡ್ಬೇಕಾದ್ರೆ ರಾಮಚಂದ್ರಗ್ ಅಷ್ಟೊಂದು ಕ್ಯೂರಿಯಾಸಿಟಿ ಬರಲ್ಲ. ಆದ್ರೆ 1-2 ಸೆಕೆಂಡಲ್ಲೇ ಆ ಜಾಗದಲ್ಲಿ ಯಾರೋ ಹಾಡೋ ತರ, ಯಾರೋ ಕುಣಿಯೋ ತರ ಶಬ್ದಗಳು ಕೇಳಿಸತ್ತೆ. ಯಾರೋ ಗೆಜ್ಜೆ ಹಾಕೊಂಡು ಕುಣಿತಿರೋ ತರ. ಅದನ್ನ ನೋಡಿದ್ ರಾಮಚಂದ್ರಂಗೆ ಅಲ್ಲೇನಾದ್ರೂ ಯಕ್ಷಗಾನ ಪರ್ಫಾರ್ಮೆನ್ಸ್ ನಡೀತಿರ್ಬೋದಾ, ಯಾರೋ ಅಲ್ಲಿ ಡ್ಯಾನ್ಸ್ ಮಾಡ್ತಿದಾರ ಅನ್ಸತ್ತೆ, ಕಾಡಿಂದ ಯಾವುದೋ ಪೂಜೆ ಇರ್ಬೋದು, ಹೋಗಿ ನೋಡೋಣ ಅಂತ ಅನ್ಕೊಂಡು ರಾಮಚಂದ್ರ ಇವಾಗ ಕಾಡಿನ ರಸ್ತೆಗೆ ನಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾನೆ. ಒಂದೊಂದು ಹೆಜ್ಜೆ ಇಡ್ತಾ ಆ ಸೌಂಡ್ ಅವನಿಂದ ಸ್ವಲ್ಪ ದೂರ ಹೋಗ್ತಿತ್ತು ಅಂತ ಅವನಿಗೆ ಅನ್ನಿಸ್ತಿತ್ತು. ಅದನ್ನ ಹಿಂಬಾಲಿಸ್ಕೊಂಡೇ ಹೋಗ್ಬೇಕಾದ್ರೆ ಅದು ಹೆಂಗೋ ಏನೋ ಗೊತ್ತಿಲ್ಲ, ಹತ್ರದಿಂದ ಬರ್ತಿದ್ದ ಆ ಸೌಂಡ್ ಒಂದೊಂದು ಹೆಜ್ಜೆ ಇಡ್ತಾ ಅವನಿಂದ ದೂರ ಹೋಗ್ತಿತ್ತು. ಅದು ಸ್ವಲ್ಪ ಕಾಡಿನ ಒಳಗಡೆನೆ ಅವನಿಗೆ ಸೆಳೀತಾ ಹೋಗ್ತಿತ್ತು. ಆ ಸಮಯದಲ್ಲಿ ರಾಮಚಂದ್ರನ್ಗೆ ಅದೇನು ಗೊತ್ತೇ ಆಗಿಲ್ಲ. ಅವನಿವಾಗ ಕಂಪ್ಲೀಟ್ ಅದಕ್ಕೆ ಅಟ್ರಾಕ್ಟ್ ಆಗ್ಬಿಟ್ಟಿದ್ದ. ಆ ಸೌಂಡ್ಗೆ, ಆ ಡ್ಯಾನ್ಸ್ಗೆ. ಅದನ್ನ ಕೇಳಿಸ್ಕೊಂಡು ಅದನ್ನ ಹಿಂಬಾಲಿಸ್ಕೊಂಡು ಹೋಗ್ಬೇಕಾದ್ರೆ ನಡೀತಾ ಅಲ್ಲಿ ಅಕ್ಕಪಕ್ಕದಲ್ಲಿ ಯಾರೂ ಕೂಡ ಕಾಣಿಸ್ತಾನೆ ಇರಲ್ಲ. ಫೈನಲಿ ಒಂದು ಸ್ವಲ್ಪ ದೂರ ಬಂದಾಗ ಸಡನ್ ಆಗಿ ರಾಮಚಂದ್ರನ್ಗೆ ರಿಯಲೈಸ್ ಆಗುತ್ತೆ, ಅವನಿವಾಗ ಎಷ್ಟೋ ಕಾಡು ಮಧ್ಯದಲ್ಲಿ ಬಂದ್ಬಿಟ್ಟಿದ್ದಾನೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ಯಾರೂ ಇಲ್ವಲ್ಲ ಅಂತ. ಅಕ್ಕಪಕ್ಕ ನೋಡಿದ್ರೆ ಇವಾಗ ಲೈಟು ಕೂಡ ಕಾಣಿಸಲ್ಲ, ಯಾರೋ ಹಾಡ್ತಿರೋ ಸೌಂಡು ಕೂಡ ಕೇಳಿಸಲ್ಲ. ಆ ಸಮಯದಲ್ಲಿ ಅಯ್ಯೋ ಛೇ, ಇಷ್ಟೊಳಗಡೆ ನಾನು ಯಾಕೆ ಬರಕ್ಕೆ ಹೋದೆ, ಅದು ಈ ಸಮಯದಲ್ಲಿ ನನಗೇನು ಹುಚ್ಚಿಡ್ದಿತ್ತಾ ಅಂತ ಇವಾಗ ಸಡನ್ನಾಗಿ ಟಾರ್ಚ್ ಲೈಟ್ನ ಮತ್ತೆ ಆನ್ ಮಾಡಿ ಅಕ್ಕಪಕ್ಕ ನೋಡಿದ್ರೆ ಅಲ್ಲಿ ಯಾರೂ ಕೂಡ ಕಾಣಿಸಲ್ಲ. ಏನೋ ಯಾರೋ ಇರಬೇಕು ಬಿಡು ಅಂತ ಅನ್ಕೊಂಡು ರಾಮಚಂದ್ರ ಇವಾಗ ಹಿಂದೆ ತಿರುಗಿ ಸೈಕಲ್ ನಿಲ್ಸಿರೋ ಕಡೆ ವಾಪಸ್ ನಡ್ಕೊಂಡು ಹೋಗೋದಕ್ಕೆ ಇನ್ನೇನು ಮಾಡಿರ್ತಾನೆ. ಒಂದು ಹೆಜ್ಜೆ ಮುಂದೆ ಇಟ್ಟಿರಲ್ಲ, ಅಷ್ಟರಲ್ಲೇ ಕಾಡು ಒಳಗಡೆ ಇಂದ ಯಾರೋ ಜೋರಾಗಿ ಕಿರ್ಚೋ ಸೌಂಡ್ ಕೇಳಿಸುತ್ತೆ. ಯಾರೋ ಅವನ್ನೇ ಕೂಗ್ಬಿಟ್ಟು ಓಯ್ ನಿಲ್ಲು ಆ ಥರ ಏನೋ ಹೇಳ್ದಂಗೆ ಅವನಿಗನ್ಸತ್ತೆ. ಅವನು ಭಯದಲ್ಲಿ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಯಾರೂ ಕೂಡ ಕಾಣಿಸಲ್ಲ. ಅವನು ವಾಪಸ್ ಅಕ್ಕಪಕ್ಕ ಭಯದಲ್ಲಿ ಟಾರ್ಚ್ ಎಲ್ಲ ಕಡೆ ಹೊಡೆದು ನೋಡ್ಬೇಕಾದ್ರೆ ಅಲ್ಲಿ ಯಾರೂ ಕೂಡ ಕಾಣಿಸ್ತಿರಲ್ಲ. ಅವನು ಭಯದಲ್ಲೇ ಕೇಳ್ತಾನೆ, ಯಾರಿದ್ದೀರಾ ಅಲ್ಲಿ, ಯಾರು, ಏನ್ ಬೇಕು ನಿಮ್ಗೆ, ಯಾರಪ್ಪ ಅಲ್ಲಿ ಅಂತ 2-3 ಸತಿ ಕೇಳಿದಾಗ ಅದಕ್ಕೆ ಏನು ಕೂಡ ರಿಪ್ಲೈ ಸಿಗಲ್ಲ. ಅದಾಗಿದ್ಮೇಲೆ ಇವಾಗ ರಾಮಚಂದ್ರನ್ಗೆ ಭಯ ಜಾಸ್ತಿ ಆಗ್ತಿತ್ತು. ಹೆಂಗಾದ್ರೂ ಮಾಡಿ ಫಸ್ಟ್ ಇಲ್ಲಿಂದ ವಾಪಸ್ ಸೈಕಲ್ ಹತ್ರ ಹೋಗ್ಬೇಕು ಅಂತ ಅವನಿವಾಗ ಹಿಂದೆ ತಿರುಗಿ ಓಡೋದಕ್ಕೆ ಶುರು ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಕೋಲಿರತ್ತೆ. ಆ ಕೋಲಿಗೆ ಬೆಂಕಿ ಅಂಟಿತ್ತು. ಎಂಡ್ ಆ ಬೆಂಕಿ ಅವನ ಕಾಲಕ್ಕೆ ತಾಗಿ ಅವನ ಕಾಲು ಸ್ವಲ್ಪ ಸುಡತ್ತೆ. ಅದು ಸುಟ್ಟಾಗ ಅವನ ಅಲ್ಲೇ ಕೆಳಗೆ ಬಿದ್ದು ಕೋಪದಿಂದ ಮೇಲೆದ್ದಿ ಆ ಕೋಲ್ನ ಎತ್ಕೊಂಡು ಯಾರು ಕೋಲ್ನ ಇಲ್ಲೆಸ್ತಿರೋದು ಅಂತ ವಾಪಸ್ ಅವನು ಆ ಪೊದೆಗಳ ಕಡೆಗೆ ಎಸ್ಬಿಡ್ತಾನೆ. ಆ ಪೊದೆಗಳ ಹತ್ರ ಇವಾಗ ಸ್ವಲ್ಪ ಬೆಂಕಿ ಅಂಟ್ಕೊಳ್ಳತ್ತೆ. ಆ ಬೆಂಕಿ ಅಂಟ್ಕೊಂಡಿದ ತಕ್ಷಣ ಆ ಪೊದೆಗಳ ಹಿಂದೆಯಿಂದ ಯಾರೋ ಹಾಡು ಹೇಳ್ತಿರೋ ತರ, ಕುಣಿಯೋ ತರ ಶಬ್ದ ಕೇಳಿಸತ್ತೆ. ಅದೇ ಸೇಮ್ ಶಬ್ದ ರಾಮಚಂದ್ರ ಸ್ಟಾರ್ಟಿಂಗ್ ಅಲ್ಲಿ ಕೇಳಿಸ್ಕೊಂಡಿರ್ತಾನೆ. ಓ, ಅವ್ರಿಲ್ಲೇ ಮತ್ತೆ ಡ್ಯಾನ್ಸ್ ಮಾಡ್ತಿದ್ದಾರಾ ಅಂತ ಒಂದ್ಸತಿ ನೋಡೋಣ ಅಂತ ಮತ್ತೆ ಅವನಿವಾಗ ಆ ಪೊದೆಗಳನ್ನ ಹಿಂಗೆ ಸೈಡ್ ಮಾಡಿ ನೋಡಿದಾಗ ಅವನ ಕಣ್ಮುಂದೆ ಇವಾಗ ಒಬ್ಬ ವ್ಯಕ್ತಿ ಉದ್ದಕ್ಕೆ ದಟ್ಟಪುಷ್ಟವಾಗಿ
ಆ ಯಕ್ಷಗಾನ ಬಟ್ಟೆ ಹಾಕೊಂಡು ಕೈಯಲ್ಲಿ 2 ಕೋಲು, ಆ ಕೋಲಿಗೆ ಬೆಂಕಿ ಅಂಟ್ಕೊಂಡಿದೆ, ಜೋರಾಗಿ ಅವನಲ್ಲಿ ಡ್ಯಾನ್ಸ್ ಮಾಡ್ತಿದ್ದ. ಅದನ್ನ ನೋಡಿ ರಾಮಚಂದ್ರನ್ ಏನಾಯ್ತಂತಾನೆ ಗೊತ್ತಾಗಿಲ್ಲ. ಅವನದಕ್ಕೆ ಫುಲ್ ಅಟ್ರಾಕ್ಟ್ ಆಗ್ಬಿಟ್ಟಿದ್ದ. ಅದರ ಮೇಲೆ ಅವ್ನಿಗೆ ಫುಲ್ ಪ್ರಭಾವ ಬಂದಿತ್ತು. ಸೊ ಅವನಿವಾಗ ನಡ್ಕೊಂಡು ಡೈರೆಕ್ಟ್ ಅದರ ಮುಂದೆ ಹೋಗಿ ನಿಂತ್ಕೊಂಡ್ಬಿಡ್ತಾನೆ. ಆ ವ್ಯಕ್ತಿ ಜೋರಾಗಿ ಫುಲ್ ಅಗ್ರೆಸಿವ್ ಆಗಿ ಇವಾಗ ಹಾಡ್ಕೊಂಡು ಅವನ ಸುತ್ತಲೂ ಇವಾಗ ಡ್ಯಾನ್ಸ್ ಮಾಡಬೇಕಾದ್ರೆ ರಾಮಚಂದ್ರ ಹಾಗೆ ನಿಂತುಬಿಟ್ಟಿದ್ದ. ಅವನಿಗೆ ಏನು ಹೇಳಬೇಕು ಏನು ಮಾಡಬೇಕು ಗೊತ್ತೇ ಆಗಿಲ್ಲ. ಅವನು ಬರೀ ಆ ಡ್ಯಾನ್ಸ್ ನೋಡ್ತಾನೆ ಇದ್ದ. ಆ ವ್ಯಕ್ತಿ ಸುತ್ತು ಡ್ಯಾನ್ಸ್ ಮಾಡ್ತಾ ಅವ್ನು ಸ್ವಲ್ಪ ಹೊತ್ತಾಗಿದ ಮೇಲೆ ಅವನ ಕಣ್ಮುಂದೆ ಬಂದು ನಿಂತ್ಕೊಂಡು ಒಂದೇ ಸತಿ ಅವನಿಗೆ ಉಫ್ ಅಂತ ಹೇಳಿದಾಗ ರಾಮಚಂದ್ರ ಇವಾಗ ಕೆಳಗೆ ಬಿದ್ದೋಗ್ಬಿಡ್ತಾನೆ. ರಾಮಚಂದ್ರ ಅಕ್ಕಪಕ್ಕ ನೋಡಿ ಮತ್ತೆ ಎದ್ದು ನಿಂತಾಗ ಇವಾಗ ಆ ವ್ಯಕ್ತಿ ಬಾಯಲ್ಲಿ ಒಂದು ಬೀಡಿನ ಇಟ್ಕೊಂಡು ಬೀಡಿ ಸೇತ್ತಿದ್ದ. ಬೀಡಿ ಸೇತ್ತಿರ್ಬೇಕಾದ್ರೆ ರಾಮಚಂದ್ರ ಎದ್ದು ನಿಂತ್ಕೊಂತಾನೆ. ಅಂಡ್ ಆ ವ್ಯಕ್ತಿ ಆ ಬೀಡಿ ಸೇತಾನೆ ಜೋರಾಗಿ ಕುಣಿತಿದ್ದ. ಸ್ವಲ್ಪ ಹೊತ್ತಾಗಿದ ಮೇಲೆ ಅವರು ಆ ಬೀಡಿನ ಬಾಯಿಂದ ತೆಗ್ದು ಕೆಳಗೆಸ್ತಿ, ಓಯ್ ಆ ಬೀಡಿನ ಎತ್ಕೊಡೋ ಅಂತ ಹೇಳಿದಾಗ ರಾಮಚಂದ್ರ ಈಗಾಗಲೇ ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದ. ಅವಾಗಲೇ ಹಿಂದೆ ತಿರುಗಿ ನೋಡಲೇಬಾರ್ದಿತ್ತು, ಅವನು ಓಡ್ ಹೋಗ್ಬೇಕಿತ್ತು. ಆದರೆ ರಾಮಚಂದ್ರ ಪೊದೆಗಳನ್ನ ದಾಟಿ ಮುಂದಕ್ಕೆ ಹೋಗಿ ಇವಾಗ ಆ ಕೊಳ್ಳೆ ದೇವನ ಕಣ್ಣಿಂದ ಕಣ್ಣಿಟ್ಟು ನೋಡ್ಬಿಟ್ಟಿದ್ದ. ಆ್ಯಂಡ್ ಇವಾಗ ಅದು ಫುಲ್ ಅವನ್ನ ಕಂಟ್ರೋಲಲ್ಲಿ ಪಡ್ಕೊಂಡಿತ್ತು. ರಾಮಚಂದ್ರ ಏನೂ ಯೋಚನೆ ಮಾಡಿಲ್ದೆ ಕೆಳಗಡೆ ಬಗ್ಗಿ ಬೀಡಿ ಎತ್ತಬೇಕು ಅನ್ನೋಷ್ಟರಲ್ಲಿ ಆ ವ್ಯಕ್ತಿ ಆ ಕೊಳ್ಳೆ ದೆವ್ವ ಜೋರಾಗಿ ಎಗರ್ಬಿಟ್ಟು ಈ ಎಲ್ಬೋಯಿಂದ ಒಂದು ಗುದ್ದು ಹಾಕತ್ತೆ. ಬೆನ್ನಿಗೆ ಒಂದು ಗುದ್ದು ಹಾಕಿದ ತಕ್ಷಣ ಅದು ಎಷ್ಟು ಜೋರಾಗಿ ಬೀಳತ್ತೆ ಅಂದರೆ ರಾಮಚಂದ್ರ ಇವಾಗ ಅಲ್ಲೇ ನೆಲಕ್ಕೆ ಬಿದ್ದೋಗ್ಬಿಡ್ತಾನೆ. ಅವನ ಮುಖ ನೆಲಕ್ಕೆ ಜೋರಾಗಿ ಹೊಡೆಯೋ ಕಾರಣದಿಂದ ಅವನ ಮೂಗು ಅಲ್ಲೇ ಮುರಿದೋಗಿ ಮೂಗಿಂದ ಮತ್ತು ತಲೆಯಿಂದ ರಕ್ತ ಬರೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ಆ ಏಟು ಎಷ್ಟು ಜೋರಾಗಿತ್ತು ಅಂತ ನೀವೇ ಯೋಚನೆ ಮಾಡಿ. ರಾಮಚಂದ್ರ ಅದೇ ಜಾಗದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಟ್ಟಿದ್ದ. ಅವತ್ತು ರಾತ್ರಿಯಿಂದ ಮಾರನೇ ದಿನ ಬೆಳಗ್ಗೆ ತನಕ ಪಾಪ ಅವನ ಹೆಂಡತಿ ಮನೆಯಲ್ಲೇ ಕಾಯ್ಕೊಂಡು ಫುಲ್ ಟೆನ್ಷನ್ ಆಗಿರ್ತಾರೆ. ಏನಾಯ್ತು, ಎಲ್ಲಿ ಹೋದ ರಾಮಚಂದ್ರ, ಸೈಕಲಲ್ಲಿ ಹೋದೋನು ಇನ್ನೂ ತನಕ ಬಂದಿಲ್ವಲ್ಲ, ಕೆಲ್ಸಕ್ಕಂತ ಹೋದೋನು ಯಾಕೆ ಎಷ್ಟೊತ್ತಾದರೂ ಬಂದಿಲ್ಲ ಅಂತ ಅವ್ರ ಪಾಪ ಟೆನ್ಷನ್ನಲ್ಲಿ ಅಳೋದಕ್ಕೆಲ್ಲ ಶುರು ಮಾಡ್ತಾರೆ. ಅದಾಗಿದ ಮೇಲೆ ಅವರು ಅಳ್ತಾ ಅಲ್ಲೇ ಹತ್ರದಲ್ಲಿ ರಾಮಚಂದ್ರನ್ ಅಣ್ಣನ ಮನೆ ಇರತ್ತೆ. ಅಣ್ಣನ ಮನೆ ಹತ್ರ ಹೋಗಿ, ಬಾವ ನೋಡಿ ಈ ಥರ ನೆನ್ನೆ ಅವರು ಕೆಲ್ಸಕ್ಕಂತ ಹೋಗಿ ಇನ್ನೂ ತನಕ ಮನೆಗೆ ಬಂದಿಲ್ಲ, ನಾನು ಅಷ್ಟು ಸತಿ ಹೇಳಿದೆ ಸೈಕಲ್ ತೊಗೊಂಡು ರಸ್ತೆಗೆ ಹೋಗಬೇಡಿ ಅಂತ, ಅವರಾದರೂ ಕೇಳಿಲ್ಲ, ಹೋಗಿದ್ದಾರೆ, ಅವ್ರು ಏನಾದರೂ ಎಲ್ಲಿ ಹೋದ್ರು ಏನೂ ಗೊತ್ತಿಲ್ಲ, ನೀನು ನನಗೆ ಸ್ವಲ್ಪ ಸಹಾಯ ಮಾಡ್ತೀರಾ ಅಂತ ಕೇಳಿದಾಗ, ಬಾಮ ನಾನು ಸೈಕಲಲ್ಲಿ ಹೋಗ್ಬಿಟ್ಟು ಹುಡುಕ್ತೀನಿ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಅವ್ರಿವಾಗ ಅವ್ರ ಸೈಕಲ್ ತೊಗೊಂಡು ಅದೇ ಅವ್ರನ್ನ ಹೋಗೋ ರಸ್ತೆಯಲ್ಲೇ ಅವನ್ನ ಹುಡ್ಕೊಂಡು ಹೋಗಬೇಕಾದ್ರೆ ಫೈನಲಿ ಸ್ವಲ್ಪ ದೂರ ಬಂದಾಗ ಅಲ್ಲೇ ಆ ಮೇನ್ ರೋಡ್ ರಸ್ತೆಯಲ್ಲಿ ಒಂದು ಕಡೆ ಸೈಕಲ್ ನಿಂತಿತ್ತು. ಸೈಕಲ್ ಹತ್ರ ಹೋಗಿ ನೋಡಿದ್ರೆ ಅಕ್ಕಪಕ್ಕ ಯಾರೂ ಕಾಣಿಸಲ್ಲ. ಆದರೆ ಅಲ್ಲೇ ಪಕ್ಕದಲ್ಲಿ ಕಾಡ್ ಕಡೆಗೆ ಹೋಗೋ ಆ ರಸ್ತೆ ಕಾಣಿಸುತ್ತೆ. ಇವಾಗ ರಾಮಚಂದ್ರನ್ ಅಣ್ಣ ಆ ರಸ್ತೆಯಲ್ಲಿ ನಡ್ಕೊಂಡು ಸ್ವಲ್ಪ ದೂರ ಹೋದಾಗ ಅಲ್ಲಿ ರಾಮಚಂದ್ರ ಕೆಳಗೆ ಬಿದ್ದಿರೋದು ಕಾಣಿಸುತ್ತೆ. ಶಾಕಲ್ಲಿ ಅವ್ರ ಅಣ್ಣ ಅವನ್ನ ಎದೋಳಿಸಿ, ಏನಾಯ್ತು, ಏನೋ ಇದು ಮುಖದ ಮೇಲೆಲ್ಲ ರಕ್ತ, ಯಾರು ಈ ಥರ ಮಾಡಿದ್ದು ನಿನಗೆ, ಎದೋಳು ಅಂತ ಎಷ್ಟು ಎಚ್ಚರಿಸೋದಕ್ಕೆ ಪ್ರಯತ್ನ ಪಟ್ಟರು. ರಾಮಚಂದ್ರ ಎದೋಳ್ತಿರ್ಲಿಲ್ಲ. ಆಮೇಲೆ ಒಂದು ಬಾಟಲ್ ನೀರೆಲ್ಲ ತಂದು ಮುಖಕ್ಕೆ ಹಾಕಿದ್ಮೇಲೆ ಫೈನಲಿ ಒಂದು 20 ನಿಮಿಷ ಆಗಿದ್ಮೇಲೆ ರಾಮಚಂದ್ರನ್ಗೆ ಪ್ರಜ್ಞೆ ಬರುತ್ತೆ. ಆಮೇಲೆ ಅವನಿಗೆ ಸೈಕಲಲ್ಲಿ ಕೂಡಿಸ್ಕೊಂಡು ವಾಪಸ್ ಮನೆ ಕರ್ಕೊಂಡು ಹೋಗಿದ್ಮೇಲೆ ಅವತ್ತಿಂದ ರಾಮಚಂದ್ರ ಕಂಪ್ಲೀಟ್ ಬದಲಾಗ್ಬಿಟ್ಟಿದ್ದ. ಜಾಸ್ತಿ ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. ತುಂಬ ಅಂದರೆ ತುಂಬ ಮೈಕೈಯೆಲ್ಲ ಅವನಿಗೆ ನೋವಾಗ್ತಿತ್ತು. ತಿನ್ನೋದಕ್ಕೆ ಏನು ತಿಂದರೂ ಕೂಡ ಸೇರ್ತಿರ್ಲಿಲ್ಲ. ಆಮೇಲೆ ಹೋಗ್ತಾ ತುಂಬ ಅವನು ವೀಕ್ ಆಗೋದಕ್ಕೂ ಕೂಡ ಸ್ಟಾರ್ಟ್ ಆಗ್ತಾನೆ. ಆಮೇಲೆ ಫೈನಲಿ ಒಂದಿನ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋದಾಗ ಡಾಕ್ಟರ್ ಅವನ್ನ ಚೆಕಪ್ ಮಾಡಿ ಎಲ್ಲ ನಾರ್ಮಲ್ ಆಗೇ ಇದೆ, ಏನೂ ತೊಂದರೆ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸ್ತಾರೆ. ಆದರೆ ರಾಮಚಂದ್ರ ಒಳಗೇನೆ ನರಳ್ತಿದ್ದ. ಅವನಿಗೆ ಒಂದು ರೀತಿ ಕನಸುಗಳೆಲ್ಲ ಬರ್ತಿತ್ತು. ಅವನಿಗೆ ಆ ಕನಸುಗಳು ಯಾವ ಥರ ಬರ್ತಿತ್ತು ಅಂದರೆ ಅದೇ ಕೊಳ್ಳಿ ದೆವ್ವ ಅವನ ಕನಸಲ್ಲಿ ಬಂದು ಅವನ ಫ್ಯಾಮಿಲಿಯಿಂದ ಅವನ್ನ ದೂರ ಸಾವಿನ ಕಡೆಗೆ ಎಳ್ಕೊಂಡು ಹೋಗೋ ಥರ ಅವನಿಗೆ ಅನ್ನಿಸ್ತಿತ್ತು. ರಾತ್ರಿ ಅದೇ ಭಯ ಪಟ್ಕೊಂಡು ಎದ್ದು ನೋಡಬೇಕಾದ್ರೆ ಅಕ್ಕಪಕ್ಕದಲ್ಲಿ ಯಾರೂ ಕೂಡ ಕಾಣಿಸ್ತಿರ್ಲಿಲ್ಲ. ಇದೇ ಥರ ಸುಮಾರು 1-2 ವಾರ ಮುಗಿಯುತ್ತೆ. ಆಮೇಲೆ ಫೈನಲಿ ರಾಮಚಂದ್ರ ಯಾವ ಮಟ್ಟಕ್ಕೆ ವೀಕ್ ಆಗಿದ್ದ ಅಂದರೆ ಅವನ ಮೈಕೈಯೆಲ್ಲ ತುಂಬ ಸಣ್ಣ ಆಗಿಬಿಟ್ಟಿತ್ತು. ತಿಂದಿದ್ದೆಲ್ಲ ವಾಂತಿ ಮಾಡ್ತಿದ್ದ. ಆ್ಯಂಡು ಸ್ವಲ್ಪ ದಿನ ಆಗಿದ್ಮೇಲೆ ಇವಾಗ ಅವನು ರಕ್ತದ ವಾಂತಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಫೈನಲಿ ಹಾಗೆ ಹೋಗ್ತಾ ಪಾಪ 2-3 ದಿನ ಆಗಿದ್ಮೇಲೆ ನರಳ್ತಾ
ರಾಮಚಂದ್ರ ಜೀವನ ಬಿಟ್ಬಿಡ್ತಾನೆ. ಸೊ ಇದೆಲ್ಲ ಇನ್ಸಿಡೆಂಟ್ ನಮ್ಮ ಅಪ್ಪಾಜಿಯವರು ಖುದ್ದಾಗೆ ನೋಡಿದ್ರು. ಬಿಕಾಸ್ ಅವ್ರಿಗೂ ಕೂಡ ರಾಮಚಂದ್ರ ಯಾರು ಅಂತ ಗೊತ್ತಿದ್ರು. ಅವರಿದೆಲ್ಲ ಘಟನೆನ ಮನೆಗೆ ಬಂದಿದ ಮೇಲೆ ಅವ್ರ ಹೆಂಡತಿ ಹತ್ರ ಶೇರ್ ಮಾಡ್ಕೊತಾರೆ. ಅವ್ರ ಮುಖಾಂತರ ಬೇರೆ ಎಲ್ಲರಿಗೂ ಕೂಡ ಗೊತ್ತಾಗತ್ತೆ. ಸೊ ಎಸ್ ಗೈಸ್, ಇವತ್ತಿನ ಕತೆ ಇಲ್ಲಿಗೇನೆ ಮುಗಿಯುತ್ತೆ. ನಿಮ್ಗೇನಾದರೂ ನಾನಿವತ್ತು ಹೇಳಿರೋ ಕತೆ ಇಷ್ಟ ಆಗಿದ್ರೆ ಮರ್ತೋಗಿಲ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ನಿಮಗೆ ಸಿಗ್ತೀನಿ ಮತ್ತೆ ಇದೇ ಥರದ ಕತೆಗಳ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಗುಡ್ ಬೈ ಆ್ಯಂಡ್ ಪೀಸ್ ಔಟ್.